ಇವತ್ತು ಆರ್-ಸಿ-ಬಿ ಮತ್ತೆ ಗುಜರಾತ್ ಮ್ಯಾಚ್ ನಿಜವಾಗ್ಲೂನು ಅದ್ಭುತ ಅಂದರೆ ಅದ್ಭುತವಾಗಿತ್ತು. ಎಲ್ಲೋ ಗುಜರಾತಿಂದ ಬಂದಂಥವ್ರು ಆ್ಯಕ್ಚುಲಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಆರ್-ಸಿ-ಬಿ ಅವರನ್ನು ಸೋಲ್ಸಿ ಹೋಗ್ಬಿಡ್ತಾರೆ ಅಂತ ಅಂದರೆ ಯಾರಾದರೂ ಊಹೆ ಕೂಡ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಯಾಕೆಂದರೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು ಆರ್-ಸಿ-ಬಿ ಅವರು ಆ್ಯಕ್ಚುಲಿ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಜಿ-ಟಿ ಅವರು ಒಂದು ಹಂತದವರೆಗೆ ಅಂದರೆ ಏನು 15ನೇ ಓವರ್‌ವರೆಗೂ ಒಂದು ಒಳ್ಳೆ ರನ್ನನ್ನು ಸ್ಕೋರ್ ಮಾಡಿಬಿಡ್ತಾರೆ. 150 ಹಂಗೆಲ್ಲ ಸ್ಕೋರ್ ಮಾಡಿಬಿಡ್ತಾರೆ. ನಾವೆಲ್ಲರೂ ಆ್ಯಕ್ಚುಲಿ ಆರ್-ಸಿ-ಬಿ ಅವ್ರು ಏನು ಅನ್ಕೊಬಿಟ್ವಿ ಅಂದರೆ ಆ ಟೈಮಲ್ಲಿ ಓಹೋಹೋ! ಇನ್ನು 5 ಓವರ್ ಇದೆ. ಬರೀ ಒಂದೇ ವಿಕೆಟ್ ಜಿ-ಟಿ ಅವ್ರದ್ದು ಬಿದ್ದಿದ್ದಿತ್ತು. ಹಾಗಾಗಿ ಜಿ-ಟಿ ಅವರು ಇನ್ನು 5 ಓವರ್‌ನಲ್ಲಿ ಸಿಕ್ಕಾಪಟ್ಟೆ ಬಾರಿಸ್ತಾರೆ. ಮಿನಿಮಮ್ ಇಲ್ಲ ಅಂದರೂ ಒಂದು 220, 230, 240ವರೆಗೂ ಬಾರಿಸ್ಬೋದು ಜಿ-ಟಿ ಅವರು ಅಂತ ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ನಮ್ಮ ಆರ್-ಸಿ-ಬಿ ಅವ್ರು ಮಾಡಿದಂಥ ಬೌಲಿಂಗ್ ಇದೆಯಲ್ವಾ, ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಆ ಒಂದು 5 ಓವರಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ರನ್ನನ್ನು ಕೊಡ್ತಾರೆ. ಹಾಗಾಗಿ ಬರೋಬ್ಬರಿ 205 ಅಷ್ಟೇ ಅವ್ರು ಹೊಡಿಯೋಕ್ಕಾಗೋದು ಗುಜರಾತ್ ಅವರು. 206 ಟಾರ್ಗೆಟ್ ಕೊಟ್ಟು ಅವರು ಹೋಗ್ತಾರೆ. ಆ ನಂತರ ಆ್ಯಕ್ಚುಲಿ ನೀವು ನೋಡಿರ್ಬೋದು ಆರ್-ಸಿ-ಬಿ ಅವರ ಮ್ಯಾಚ್ ಸ್ಟಾರ್ಟ್ ಆದಾಗ ಬ್ಯಾಟಿಂಗು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಕೊಹ್ಲಿ ಅವರು ಬಂದ್ಬಿಟ್ಟು 2ನೇ 3ನೇ ಬಾಲ್ಗೆ ಆ್ಯಕ್ಚುಲಿ 1 ರನ್ ಹೊಡೆದ್ರೆ ಆ್ಯಕ್ಚುಲಿ ಆ ಕಡೆ ಇನ್ನೇನು ಕ್ಯಾಚ್ ಹಿಡಿಬೇಕು, ಕ್ಯಾಚ್ ಮಿಸ್ ಆಗುತ್ತೆ. ಎಸ್, ಆ ಮಿಸ್ ಆದಂಥ ಕ್ಯಾಚಿಂದ ಆ್ಯಕ್ಚುಲಿ ನಮ್ಮ ಕೊಹ್ಲಿ ಅವರು 60ಕ್ಕೂ ಹೆಚ್ಚು ರನ್ಗಳನ್ನು ಆ್ಯಕ್ಚುಲಿ ಈ ಒಂದು ಮ್ಯಾಚಲ್ಲಿ ಬಾರಿಸ್ತಾರೆ. ಜೊತೆಗೆ ಸಾಥ್ ಕೊಡ್ತಕ್ಕಂಥದ್ದು ನಿಮಗೆ ಗೊತ್ತಿದೆ, ನಮ್ಮ ಪಡಿಕ್ಕಲ್ ಅವರು ಕೂಡ 55 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಇವರಿಬ್ಬರು ಒಳ್ಳೆ ಸ್ಕೋರ್ ಮಾಡಿದ್ರು ಅಂದಮೇಲೆ ಮ್ಯಾಚ್ ಗೆಲ್ದೇ ಇರುತ್ತೆ ಗುರು, ಪಕ್ಕ ಗೆದ್ದೇ ಗೆಲ್ಲುತ್ತೆ. ಲಾಸ್ಟಲ್ಲಿ ನೀವು ನೋಡಿರ್ಬೋದು ಪಾಟಿದಾರು ಮತ್ತು ಡೇವಿಡು ಲಾಸ್ಟಲ್ಲಿ ಉಳ್ಕೊಂಡಿರ್ತಾರೆ. 5 ವಿಕೆಟ್ ಹೋದ್ರೂ ಅವರಿಬ್ಬರು ಬಂದ ಮೇಲೆ ನನಗೇನು ಖುಷಿ ಗೊತ್ತಾ ವಿಚಾರ, ಈ ನಮ್ಮ ಮ್ಯಾಚಲ್ಲಿ ಆ್ಯಕ್ಚುಲಿ ನಮ್ಮ ಆರ್-ಸಿ-ಬಿ ಮ್ಯಾಚಲ್ಲಿ ಬ್ಯಾಟಿಂಗು ಮಾಡ್ತಕ್ಕಂಥವ್ರು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಅದೇ ಖುಷಿ ವಿಚಾರ. 5 ವಿಕೆಟ್ ಹೋದ್ರೂ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಡೇವಿಡ್ ಮೇಲೂ ನಂಬಿಕೆ ಇಡ್ಬೋದು, ಈ ಕಡೆ ನಮ್ಮ ಪಾಟಿದಾರ್ ಮೇಲೂ ನಂಬಿಕೆ ಇಡ್ಬೋದು. ಹೀಗೆ ಆ್ಯಕ್ಚುಲಿ ನೋಡಿ ಯಾವ ರೀತಿ ಅಂತಂದರೆ ನಮ್ಮದೊಂಥರ ಅದ್ಭುತವಾದ ಟೀಮು ಆರ್-ಸಿ-ಬಿ ಟೀಮು. ಅದೇ ಖುಷಿ ಕೊಡ್ತಕ್ಕಂಥದ್ದು. ಎಸ್, ನೀವು ನೋಡಿರ್ಬೋದು ಕೊನೆಯಲ್ಲಿ ಹೆಚ್ಚಂತೂ ತುಂಬ ಅಂದರೆ ತುಂಬ ಖುಷಿ ವಿಚಾರ. ಕೊನೆ ಗಳಿಗೆಯಲ್ಲಿ ನೀವು ನೋಡಿರ್ತೀರಿ, ಏನೋ ಒಂದು 10 ಬಾಲ್ ಇರುತ್ತೆ, ರನ್ ಒಂದಷ್ಟು ಇರುತ್ತೆ. ಹೆಂಗೆ ಲಾಸ್ಟಲ್ಲಿ ಆ್ಯಕ್ಚುಲಿ 4 ಎಲ್ಲ ಹೊಡೆದು ಮ್ಯಾಚ್ ಆ್ಯಕ್ಚುಲಿ ಬೇಗ ಅಂದರೆ ಬೇಗನೆ ಮುಗಿಸ್ಕೊಡ್ತಾರೆ. ಬೇಗ ಅಂದರೆ ಬೇಗನೆ ಗೆದ್ದುಬಿಡುತ್ತೆ ನಿಜವಾಗ್ಲೂ. ಅದರಲ್ಲೂ ಇವತ್ತು ಮ್ಯಾಚ್ ನೋಡ್ತಾ ಇದ್ರು ನೋಡಿ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಎಲ್ಲರೂ ಖುಷಿಗೊಂಡ್ಬಿಟ್ಟಿರ್ತಾರೆ. ಯಾಕೆಂದರೆ ಕಳೆದ ಒಂದು ಮ್ಯಾಚಲ್ಲಿ ಆ್ಯಕ್ಚುಲಿ ನಮ್ಮ ಆರ್-ಸಿ-ಬಿ ಸೋತಾಗ ಕೆಲವು ಜನ ಬೇಜಾರು ಮಾಡ್ಕೊಂಡಿದ್ರು. ಒಂದು ಬೇಜಾರು ಮಾಡಿಕೊಂಡು ರಿವ್ಯೂಗಳನ್ನ ಕೂಡ ಆ ರೀತಿ ನೀಡಿದರು. ಆದರೆ ಈ ಸಾರಿ ನಿಜವಾಗ್ಲೂ ಆರ್-ಸಿ-ಬಿ ಆ್ಯಕ್ಚುಲಿ ಗೆದ್ದು ಇವಾಗ ಏನು IPL ಸ್ಕೋರ್ ಬೋರ್ಡ್ ಇದೆಯೋ ಅದರಲ್ಲಿ 2ನೇ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದೆ. ಎಸ್, 2ನೇ ಸ್ಥಾನ ಗಿಟ್ಟಿಸ್ಕೊಂಡಿದೆ. 1ನೇ ಸ್ಥಾನದಲ್ಲಿ PBKS ಇದೆ ಪಂಜಾಬು. ಆ ಒಂದು ಸ್ಥಾನನೂ ಕೂಡ ಗಿಟ್ಟಿಸ್ಕೊಳ್ಳುತ್ತೆ ನಮ್ಮ ಆರ್-ಸಿ-ಬಿ. ಆ ನಂಬಿಕೆ ನಮಗಿದೆ. ಏಕೆಂತಂದರೆ ನಿಜವಾಗ್ಲೂ ಹೋದ ಸಾರಿ ಏನು ಮ್ಯಾಚನ್ನು ಗೆದ್ದಿತ್ತು IPLಲ್ಲಿ ನಮ್ಮ ಆರ್-ಸಿ-ಬಿ, ಎಸ್ ಅದೇ ಒಂದು ಜೋಶಲ್ಲಿ ಆಡ್ಕೊಂಡು ಹೋಗ್ತಾ ಇದೆ. ಈ ಸರಿ ಕೂಡ ನಮ್ಮ ಆರ್-ಸಿ-ಬಿನೇ ಗೆಲ್ಲುವಂಥ ಚಾನ್ಸಸ್ ಇದೆ. ನಿಮ್ಗೇನು ಅನಿಸ್ತಿದೆ ಕಮೆಂಟ್ ಮಾಡಿ. ನಮಸ್ಕಾರ.